ಹಾಯ್ ಎವ್ರಿವನ್, ವೆಲ್ಕಮ್ ಟು ಚರಿತಾ ವ್ಲಾಗ್ಸ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ತಿದ್ದೀನಿ. ಊರಿಗೆ ಹೋಗಬೇಕು ಅಂತ. ಯಾವ ಊರು, ಎಲ್ಲೈತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಇನ್ನೂ ನನ್ನ ಮಗಳು ಎದ್ದಿಲ್ಲ. ಇಲ್ಲೇ ನೋಡಿ, ಇನ್ನೂ ಮಲಗಿದ್ದಾಳೆ ಅವಳು ಹಂಗೆ ಮಲಗಿರೋ ಥರನೇ ಎತ್ಕೊಂಡು ಹೋಗೋಣ ಅಂತಿದ್ದೀನಿ. ನೋಡೋಣ, ಅವಳು ನನ್ನ ಟೈಮ್ ಎದ್ದೇ ಬಿಡ್ತಾಳೆ. ಅವಳನ್ನು ಸ್ವಲ್ಪ ಡ್ರೆಸ್ ಮಾತ್ರ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಏನೇನೆಲ್ಲ ಮಾಡ್ತೀವಿ ಅಂತ ನಮ್ಮ ತೋರಿಸ್ತೀನಿ. ಯಜಮಾನರಿಗೆ ಕಾಫಿ ಕೊಟ್ಟು ನಾನು ಬಂದಿದ್ದೆ ರೆಡಿಯಾಗಿ. ಹಾಗೆ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಬ್ಯಾಗೆಲ್ಲ ತೊಗೊಂಡು ಆಚೆಗೆ ಬಂದು ಅವ್ರಿಗೊಂದು ಬಾಯ್ ಹೇಳಿ, ಹಾಗೆಯೇ ಇನ್ನು ಹೋಗೋದಕ್ಕೆ 11 ಗಂಟೆ ಆಗಿಬಿಡುತ್ತಲ್ಲ ಅಂದ್ಕೊಂಡು ಒಂದು ಇಡ್ಲಿ ತೊಗೊಂಡು ಅವಳಿಗೆ ಹಾಗೆ ಹೋಗ್ತಾನೆ ಟಿಕೆಟ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಟ್ಟೆ. ಅದೇ ಟೈಮ್ಗೆ ಟ್ರೈನು ಕೂಡ ಬಂತು. ಅಯ್ಯೋ, ಹೆಂಗೋ ಸದ್ಯ ಬೇಗ ಬಂದು, ಇಲ್ಲಾಂದರೆ ಮಿಸ್ ಆಗಿಬಿಡೋದು ಅಂದ್ಕೊಂಡು ಟ್ರೈನ್ ಹತ್ಕೊಂಡು ನಾವು ಹೊರಟ್ವಿ. ಹಾಗೆಯೇ ಸಪ್ಪಗಿದ್ದಿದ್ದು ನೋಡಿ ಅವಳಿಗೆ ಒಂದು ಇಡ್ಲಿ ತಿನ್ನಿಸ್ದೆ. ಹಾಗೆ ತಿನ್ಕೊಂಡು ಅವಳು ಆಟ ಆಡ್ತಿದ್ಲು. ಹೆಂಗೋ ಆಟ ಆಡ್ತಿದ್ದಾಳಲ್ಲ ಅಂದರೆ ಅಷ್ಟರಲ್ಲೇ ಅಲ್ಲೇ ಇಳಿದು ನಾನು ಓಡಾಡ್ತೀನಿ ಅಂತ ಓಡಾಡ್ತಿದ್ಲು. ಬಾಮು ಬೇಡ ಅಂದರೂ ಕೇಳ್ತಿರ್ಲಿಲ್ಲ, ಈ ಥರ ಓಡಾಡ್ತಿದ್ಲು. ಬಟ್ ನಮಗೆ ಯಾವಾಗಲೂ ಟ್ರೈನಿಗೆ ಬಂದರೆ ಇದೇ ನಮ್ಗೆ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಎಲ್ಲೂ ಕೂರಲ್ಲ, ಎಲ್ಲೂ ನಿಲ್ಲಲ್ಲ, ಈ ಥರ ಓಡಾಡ್ತಿರ್ತಾಳೆ. ಹಾಗಾಗಿ ನಮಗೆ ಭಯ, ಎಲ್ಲಿ ಬಾಗ್ಲ ಹತ್ರ ಹೋಗ್ಬಿಡ್ತಾಳೋ ಅನ್ನೋದಕ್ಕೆ ನಾನು ಬಾಗ್ಲ ಹತ್ರ ಬಿಡಲ್ಲ. ಅವಳು ಹಿಂದಿಂದನೇ ಅವಳೆಲ್ಲೆಲ್ಲ ಹೋಗ್ತಾಳೆ, ಹಾಗಾಗಿ ಹಿಂದಿಂದನೇ ಹೋಗ್ತಾ ಇರ್ತೀನಿ. ಹಾಗೇ ಎಲ್ಲೇ ಸ್ಟಾಪ್ ಸಿಕ್ಕರೂ ಬಾ ಇಳಿಯೋಣ ಅಂತಾಳೆ. ಅಷ್ಟರಲ್ಲೇ ನಮಗೆ ಮದ್ದೂರು ಬಂತು. ಹಾಗಾಗಿ ನಾವು ಅಲ್ಲಿ ಇಳ್ಕೊಂಡು ಮದ್ದೂರಲ್ಲಿ ಬಸ್ ಸ್ಟ್ಯಾಂಡ್ಗೆ ಆಟೋ ಹೋಗುತ್ತಾ ಅಂತ ನೋಡಿದ್ವಿ. ಆಗ ಕೇಳೋದಕ್ಕೆ ಹೋಗುತ್ತೆ ಅಂತ ಅಂದರು. ಆಟೋ ಹತ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ಗೆ. ಹಂಗೆ ಇಳ್ಕೊಂಡು ಬಂದರೆ ಬಿದ್ರಕೋಟೆ ಬಸ್ ಹೊಂಟೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಬಿದ್ರಕೋಟೆ ಬಸ್ ಹೋಗಿದ್ದಲ್ಲ, ಏನು ಮಾಡೋದು, ಊರು ಬಸ್ ಹೊಂಟೋಯ್ತಲ್ಲ ಅಂದ್ಕೊಂಡು ಕೊಪ್ಪ ಬಸ್ ಹತ್ಕೊಂಡ್ವಿ. ಹಾಗೆ ಬರ್ತಾ ಅವಳು ಮಲ್ಕೊಂಡ್ಳು. ಕೊಪ್ಪ ಬಸ್ ಇಳಿದ ತಕ್ಷಣ ನಮ್ಮ ಅಪ್ಪ ಅಲ್ಲೇ ಬಂದು ನಿಂತಿರು. ಇವರೇ ನಮ್ಮ ಮಾವ, ಶಿವಲಿಂಗೇಗೌಡ ಅಂತ. ಹಾಗೆ ಅಲ್ಲಿ ಸೊಪ್ಪು ಎಲ್ಲನೂ ತೊಗೊಂಡು ನಾವು ಬಿದ್ರಕೋಟೆಗೆ ಬಂದ್ವಿ. ಬಂತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ನನ್ನ ಮಗಳಾಗಲೇ ಆಡ್ಮರಿ ಹತ್ರ ಆಟ ಆಡೋಕೆ ಹೊಂಟೋಗ್ಬಿಟ್ಲು. ಅಯ್ಯೋ ಬಾ ಸಾಕು, ಇನ್ನೂ ಇಲ್ಲೇ ಇರ್ತೀವಿ, ಬಾ ಆಟ ಆಡುವೆ ಅಂತ ಕರ್ಕೊಬಂದೆ. ಬರ್ತಿದ್ದಂಗೆ ನಮ್ಮಮ್ಮ ಅಲ್ಲೇ ಚಿಕನ್ ಉಂಡೆ ಕಟ್ತಾಯಿದ್ರು. ಏನಮ್ಮ ಆಗಲೇ ಚಿಕನ್ ಉಂಡೆ ಕಟ್ತಾಯಿದ್ದೀರಾ ಅನ್ನೋದಕ್ಕೆ, ಹ್ಞೂ ಮಗಳೇ, ಆಗಲೇ ಪಾಕನೂ ತೆಗ್ದಿಟ್ಟಿದ್ದೀನಿ, ಕಜ್ಜಾಯ ಮಾಡೋದಕ್ಕೆ ಕಣ, ಹೋಗಿ ಊಟ ಮಾಡ್ಕೋ ಫಸ್ಟು ಅಂತಂದರು. ಇಲ್ಲ, ನಾನು ಫಸ್ಟು ಸ್ನಾನ ಮಾಡ್ಕೊ ಬರ್ತೀನಿ, ಆಮೇಲೆ ಊಟ ಮಾಡ್ತೀನಿ ಅನ್ನೋದಕ್ಕೆ, ಕೆಲಸ ಇದ್ದದ್ದೇ ಫಸ್ಟ್ ಊಟ ಮಾಡ್ಕೊ ಆಮೇಲೆ ಮಾಡ್ಕೊಳ್ಳೋಣ ಅಂದರು. ಇವರು ನಮ್ಮ ರವಿ ಬಾವ, ನಮ್ಮ ಯಜಮಾನರವರ ಅಣ್ಣ. ಇವ್ರಿಗಂತೂ ನನ್ನ ಮಗಳು ಕಂಡ್ರೆ ತುಂಬಾ ಇಷ್ಟ. ಫೋನ್ ಮಾಡಂತೂ ಕೇಳ್ತಾನೆ ಇರ್ತಾರೆ. ಬಟ್ ಇವ್ರಿಗೆ ಮಾತು ಬರೋಲ್ಲ, ಕಿವಿ ಕೇಳಿಸುತ್ತೆ. ಬಟ್ ಆದ್ರೂ ಅವ್ರ ಭಾಷೆಯಲ್ಲೇ ಕೇಳ್ತಿರ್ತಾರೆ, ನಮ್ಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಕೆಲಸ ಇದ್ದದ್ದೇ ಊಟ ಮಾಡ್ಕೊಬಾ ಅಂತ ನಮ್ಮ ಅತ್ತೆ ಕರೆದ್ರು. ಸರಿ ಆಯಿತು ಅಂತ ನಾನು ಊಟಕ್ಕೆ ಬಂದೆ. ಇವರೇ ನಮ್ಮ ಅತ್ತೆ. ಬಟ್ ನಾವು ಯಾವತ್ತೂ ಅತ್ತೆ ಅಂತ ಕರೆದಿಲ್ಲ, ಅಮ್ಮ ಅಂತಲೇ ಕರೆಯೋದು ನಾನಂತೂ. ಹಾಗೆಯೇ ಅವರು ಅಷ್ಟೇ, ಯಾವತ್ತೂ ನನ್ನ ಮಗಳೇ ಅಂತಲೇ ಕರೆಯೋದು, ಸೊಸೆ ಅಂತ ಅನ್ನೋದಂತೂ ನೋಡೋದಿಲ್ಲ. ಯಾಕಂದರೆ ಅವ್ರಿಗೆ 3 ಜನ ಗಂಡು ಮಕ್ಕಳು ಆಗಿರೋದ್ರಿಂದ ನಮ್ಮನ್ನ ಮಗಳು ಥರನೇ ನೋಡ್ಕೊತಾರೆ, ಅವ್ರಿಗೆ ಹೆಣ್ಮಕ್ಳು ಇಲ್ದೇ ಇರೋ ಕಾರಣ. ಹಾಗೇ ನಾನು ನಮ್ಮಪ್ಪ ಇಬ್ಬರೂ ಕಜ್ಜಾಯ ತಟ್ಟಕ್ಕೆ ಕೂತ್ಕೊಂಡ್ವಿ. ಹಂಗೆ ನಮ್ಮಪ್ಪ ಅಂತೂ, ನಾನು ಎತ್ತಾಕ್ತೀನಿ ಮಗಳು, ನೀನು ತಟ್ಟು ಅಂತ. ಸರಿ ಆಯಿತು ಅನ್ನೋದಕ್ಕೆ ನಮ್ಮಮ್ಮ ಅಂದರೆ ನಾನಂತ ನನ್ನ ಮೊಮ್ಮಗಳು ನೋಡ್ಕೊತೀನಿ ಅಂತ. ನಾವು ಅದಕ್ಕಂದ್ವಿ, ಸರಿ ಆಯ್ತಮ್ಮ, ನಿನ್ನ ಮೊಮ್ಮಗಳು ನೀನು ನೋಡ್ಕೊತ. ಅವ್ರಿಗಂತೂ ನನ್ನ ಮಗಳು ಅಂದರೆ ತುಂಬಾ ಇಷ್ಟ. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವಳನ್ನಂತೂ. ಬಟ್ ಅವಳಂತೂ ಒಂದೊಂದು ಸಲ ಚಂಡಿ ಆಡ್ಸಿ ಹಾಕ್ಬಿಡ್ತಾಳೆ ಅವ್ರ ಹತ್ರ ಇರ್ತೀನಿ. ಬಟ್ ಆಗ ಏನು ಮಾಡೋಕ್ಕಾಗಲ್ಲ ಬಿಡವ, ಅವ್ರ ಮಕ್ಕಳಂದರೆ ಹಂಗೇನೆ ಅಂತ. ಅವಳಂತೂ ಕಜ್ಜಾಯ ತೊಗೊಂಡು ಚೆನ್ನಾಗಿ ಸೂಪರ್ ಅಂದ್ಕೊಂಡು. ಬಟ್ ಚೆನ್ನಾಗಾಗಿತ್ತು ಕಜ್ಜಾಯ ಮಾತ್ರ, ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಅವಳು ಯಾವತ್ತೂ ಸ್ವೀಟ್ ತಿಂದೇ ಇರೋಳು, ಅವತ್ತು ಮಾತ್ರ ಇಸ್ಕೊಂಡು ತಿನ್ಕೊಂಡು ಆಟ ಆಡ್ತಿದ್ಳು. ಹಂಗೆ ಚಕ್ಲಿಗೆ ನಾವು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇವಳು ಕಾಣ್ತಾರಲ್ಲ, ಎಲ್ಲೋ ಅಂತ ನೋಡೋರೆ ಆಚೆ ಕೂತ್ಕೊಂಡು ಬಾಣಲೆ ಬೆಳಗ್ತಾ ಕೂತಿದ್ಲು. ಇದು ಯಾಕೆ ಮಗಳೇ ಅಂತ ಅಂದರೆ ನೋಡ್ಬಿಟ್ಟು ನಗಾಡ್ತಿದ್ಲು. ಸರಿ ಆಯಿತು, ನಿನಗೆ ಯಾರು ಬೆಳಗದಲ್ಲಿ ಹೇಳ್ಕೊಟ್ಟವರು ಅಂದರೆ ಅಪ್ಪ ಅಂದ್ಕೊಂಡು ಬೆಳಗ್ತಾಯಿದ್ಲು. ಸರಿ ಆಯಿತು ಅಂತ ಹೇಳ್ಕೊಬಂದರೆ, ನಮ್ಮಮ್ಮ ಸ್ನಾನ ಮಾಡಿಸ್ಕೊ ಕರ್ಕೊಬಂದರೆ, ನಾನು ಚಕ್ಲಿ ಕಲಿಸ್ತಾಯಿದ್ದು ನೋಡಿ ಬಂದು ಚಕ್ಲಿಗೆ ಕೈ ಹಾಕ್ಕೊಂಡು ಕಲಿಸೋದಕ್ಕೆ ಇದು ಮಾಡ್ತಿದ್ಲು. ಬೇಡ ಅಂದರೂ ಕೇಳ್ತಿಲ್ಲ. ಅಮ್ಮ ಹೋಗ್ಲಿ ಬಿಡು ಮಗಳೇ, ಏನೂ ಆಗಲ್ಲ, ನಾವು ತಾನೇ ತಿನ್ನೋದು, ಇನ್ನು ಬೇರೆಯವ್ರು ಕೊಡ್ತಿದ್ರೇನೋ ಅಂದ್ಕೊರ ಇದು ಮಾಡ್ಕೊಳ್ಳೋರು, ಏನೂ ಆಗಲ್ಲ ಬಿಡು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಕಲಸಾಡ್ತಿದ್ಲು. ಆಮೇಲೆ ನಾನು ಕಲಿಸ್ಕೊತೀನಿ ಅಂದ್ಬಿಟ್ಟು ನೀಟಾಗಿ ಇದು ಮಾಡ್ತಿದ್ದಾಗ ಅವಳಿಗೆ ಅಷ್ಟರಲ್ಲಿ ಅವ್ರ ಅಕ್ಕವ್ರು ಬಂದರು. ಅವ್ರ ಜೊತೆ ಅವ್ರು ನೋಡಿ ಖುಷಿಯಾಗಿ ಅವ್ರ ಹತ್ರ ಆಟ ಆಡೋಕ್ಕೆ ಓಡೋದ್ಲು. ಹಂಗೆ ಆಟ ಆಡ್ಕೊಂಡು ಕೂತಿದ್ರು 3 ಜನನು. ಹಂಗೆ ಅವರಿಬ್ಬರಂತೂ ಅಮ್ಮ ಕರೀತಿದ್ದಾರೆ ಹೋಗ್ತೀವಿ ಅಂದ್ಬಿಟ್ಟು ಇಬ್ಬರೂ ಹೋದರು. ಹಾಗೇ ನಮ್ಮ ಕಡೆ ಮಾಡೋದು 5 ಐಟಮ್. ಒಂದು ಕಜ್ಜಾಯ, ಚಿಕನ್ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ. ಎಡೆಗೆ ಇಡಬೇಕಾದ್ರೆ ವಡೆ, ಹಾಗೇ ಬೋಂಡ, ಅನ್ನ ಸಾಂಬಾರು, ಕಾಳುಗೊಜ್ಜು, ಅನ್ನ, ಇಷ್ಟೇ ಮಾಡ್ಕೊಳ್ಳೋದು. ಜಾಸ್ತಿ ಏನು ಐಟಮ್ ಜಾಸ್ತಿ ಮಾಡಲ್ಲ. ನಮ್ಮ ಹಿರಿಯರು ನಮಗೆ ಒಂಥರ ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ, ಬೇಗ ಮಾಡಿಕೊಂಡು ಮುಗಿಸ್ಬಿಡ್ಬೋದು ಅನ್ನೋ ಥರ. ಹಾಗೇ ನೈಟ್ 8 ಗಂಟೆ ಆಗಿತ್ತು. ಇನ್ನೂ ನಾವು ನಿಪ್ಪಿಟ್ಟು ಒತ್ತೋದು ಬಾಕಿ ಇತ್ತು. ಅಮ್ಮ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದಿರು, ನಾನೇ ಹಠ ಮಾಡಿ, ಇಲ್ಲಮ್ಮ ಈಗಲೇ ಮಾಡ್ಕೊಳ್ಳೋಣ,
ನಾಳೆಗೊಂದ್ಸಲ ಏನು ಅಂದ್ಬಿಟ್ಟು ಮಾಡ್ತಾಯಿದ್ದು. ಹಂಗೆ ನಮ್ಮಂಗೆ ನಾನು ಅಡುಗೆ ಮಾಡ್ಕೊತೀನಿ ಕಣವ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಒತ್ತುತ್ತಿದ್ದೆ, ನಮ್ಮ ಅಪ್ಪ ಬೇಯಿಸ್ತಾಯಿದ್ರು, ನಮ್ಮ ಭಾವ ಉಂಡೆ ಕಟ್ಕೊಡ್ತಿದ್ರು. ನನ್ನ ಮಗಳಂತೂ ನಮ್ಮ ಚಿಂತೆಗೆ ಬರಲ್ಲ, ಅವಳು ಪಾಡುಗಳ್ಗೆ ಆಟ ಆಡಿಕೊಂಡು ಕೂತಿದ್ಲು. ಹಂಗೇ ಅವಳು ಊಟ ಮಾಡ್ತೀನಿ ಅಂದ್ಲು. ಅದಕ್ಕೆ ಅಮ್ಮ ಬೇಗ ಬೇಗ ರೊಟ್ಟಿ ಹಾಕ್ಕೊಟ್ರು. ಅವಳಂತೂ ಈರುಳ್ಳಿಯಾಗ ಹಾಕೋಬಿಟ್ಟಿದ ಮೇಲೆ ಕೂತ್ಕೊಂಡು ತಿಂತಾಯಿದ್ಲು. ಅವಳು ಬಂದ್ರಂತೂ ನಮ್ಮ ಮನೇಲಿ ಸಡಗರ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮಂಗೆ. ಹಂಗಾಗಿ ಇವತ್ತಿನ ದಿನ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಾಗಿತ್ತಂತೂ ಖುಷಿ ದಿನ. ಬಾಯ್, ಥ್ಯಾಂಕ್ ಯು.